Hello all, this is Vidya. Welcome to our channel. In the last class, I have discussed about the topic gender, and in today's class, I'm going to discuss about child-centered education. In child-centered education, look, child-centered education in which child is the center. ಚೈಲ್ಡನ್ನು ನಾವು ಆ್ಯಸ್ ಅ ಮೇನ್ ಅಂತ ತಗೊಂಡ್ಬಿಟ್ಟು ಎಜುಕೇಷನ್ ಸಿಸ್ಟಮ್ನ ಏನು ನಡೆಸ್ತೀವೋ ದಟ್ ಈಸ್ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್. ಹಿಯರ್ ಒಬ್ಬ ಚೈಲ್ಡ್ಗೆ ತುಂಬ ಇಂಪಾರ್ಟೆನ್ಸ್ ಸಿಗುತ್ತೆ. ದಿಸ್ ಇಸ್ ಮೇನ್ ಕಾನ್ಸೆಪ್ಟ್. ಚೈಲ್ಡ್ ಸೆಂಟರ್ಡ್ ಎಜುಕೇಷನಲ್ಲಿ ಚೈಲ್ಡ್ಗೆ ತುಂಬ ಇಂಪಾರ್ಟೆನ್ಸ್ ಇರುತ್ತೆ. ಯಾವುದೇ ಒಂದು ಪ್ರೊಸೆಸ್ ಆಗಿರ್ಬೋದು ಅದರಲ್ಲಿ ಚೈಲ್ಡ್ಗೆ ಇಂಪಾರ್ಟೆನ್ಸ್ ಇದೆ ಅಂತ ಹೇಳೋದೆ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್. ಇದಕ್ಕಿಂತ ಮುಂಚೆ ಲೈಕ್ ಇನ್ ಟುಡೇಸ್ ಜನ್ರೇಷನಲ್ಲಿ ನಾವು ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ನ ನೋಡ್ತಾ ಇದ್ವಿ. ಬಟ್ ಬಿಫೋರ್ ದಿಸ್ ಇಟ್ ಈಸ್ ಟೀಚರ್ ಸೆಂಟರ್ಡ್ ಎಜುಕೇಷನ್. ಅಂದರೆ ಟೀಚರ್ಗೆ ಯಾವ ಥರ ಹೆಲ್ಪ್ ಆಗುತ್ತೋ ಆ ಥರ ಎಜುಕೇಷನ್ ಸಿಸ್ಟಮ್ ಇತ್ತು. ಸೊ ಇಟ್ ಈಸ್ ಟೀಚರ್ ಸೆಂಟರ್ಡ್ ಎಜುಕೇಷನ್. ಇನ್ ಟುಡೇಸ್ ಜನ್ರೇಷನಲ್ಲಿ ನಮಗೆ ವಿ ಹ್ಯಾವ್ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್. ಅಂದರೆ ಚೈಲ್ಡ್ಗೆ ಯಾವ ಥರ ಹೆಲ್ಪ್ಫುಲ್ ಆಗಿ ಎಜುಕೇಷನ್ನ ನಾವು ಪ್ರೊವೈಡ್ ಮಾಡಬೇಕು ಅಂತ ಸಿಸ್ಟಮ್ ವರ್ಕ್ ಆಗುತ್ತೋ ದಟ್ ಈಸ್ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್. ಸೊ ಯಾರು ಫಸ್ಟ್ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಅನ್ನೋ ಕಾನ್ಸೆಪ್ಟ್ನ ಇದು ಮಾಡಿದ್ದು ಅಂದರೆ ದ ಜಾನ್ ಡ್ಯೂ ಅನ್ನೋರು ಫಸ್ಟ್ ಈಸ್ ದ ಒನ್ ಹೂ ಸಪೋರ್ಟೆಡ್ ದ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್. ಸೊ ಹೀ ಓಪನ್ಡ್ ಲ್ಯಾಬ್ ಸ್ಕೂಲ್ಸ್ ಫಾರ್ ಎಲಿಮೆಂಟರಿ ಸ್ಕೂಲ್. ಲ್ಯಾಬ್ ಸ್ಕೂಲ್ಸ್ನ ಅವರು ಓಪನ್ ಮಾಡಿದ್ರು. ಈ ಲ್ಯಾಬ್ ಸ್ಕೂಲ್ಸಲ್ಲಿ ಹೇಗೆ ಅಂದರೆ ಇವಾಗ ಆ್ಯಕ್ಟಿವಿಟಿ ಬೇಸ್ಡ್ ಆಗಿ ಮಕ್ಕಳಿಗೆ ನಾವು ಯಾವ ಥರ ಕಾನ್ಸೆಪ್ಟ್ನ ಅವರಿಗೆ ಪ್ರೊವೈಡ್ ಮಾಡ್ಬೋದು, ಯಾವ ಥರ ಕಾನ್ಸೆಪ್ಟ್ನ ಅವ್ರಿಗೆ ಅರ್ಥ ಮಾಡಿಸ್ಬೋದು ಅನ್ನೋದನ್ನು ಈ ಒಂದು ಎಲಿಮೆಂಟರಿ ಸ್ಕೂಲಲ್ಲಿ ಲ್ಯಾಬ್ ಸ್ಕೂಲ್ಸಲ್ಲಿ ಹೇಳ್ಕೊಡ್ತಾ ಹೋಗ್ತಾ ಇದ್ರು. ಆ್ಯಂಡ್ ಆ್ಯಕ್ಟಿವಿಟೀಸ್ ಆರ್ ಪ್ಲ್ಯಾನ್ಡ್ ಅಕಾರ್ಡಿಂಗ್ ಟು ದ ನೀಡ್ ಆಫ್ ಚೈಲ್ಡ್. ಇವಾಗ ಫಾರ್ ಎಕ್ಸಾಂಪಲ್ ವಿ ಸ್ಟಡಿಡ್ ಇಂಟೆಲಿಜೆನ್ಸಿಯಲ್ಲಿ ಒಬ್ಬೊಬ್ಬ ಇಂಡಿವಿಜುವಲ್ ಡಿಫ್ರೆನ್ಸ್ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಒಂದೊಂದು ಕಾನ್ಸೆಪ್ಟ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಸೊ ಯಾವ ಮಗುಗೆ ಯಾವ ಒಂದು ಕ್ಷೇತ್ರದಲ್ಲಿ ಇಂಟ್ರೆಸ್ಟ್ ಇದೆನೋ ಆ ಬೇಸಿಸ್ ಮೇಲೆ ಅವರಿಗೆ ಆ್ಯಕ್ಟಿವಿಟಿ ಪ್ಲ್ಯಾನ್ ಮಾಡಿಬಿಟ್ಟು ಅವರು ಹೇಗೆ ಅವ್ರ ಎಜುಕೇಷನ್ ಲೆವೆಲ್ನ ಇನ್ಕ್ರೀಸ್ ಮಾಡ್ಬೋದು ಅಂತ ಜಾನ್ ಡ್ಯೂ ಅವರು ವರ್ಕ್ ಮಾಡಿದ್ರು. ಹಿಯರ್ ಹಿ ಸೇ ಚಿಲ್ಡ್ರನ್ ಆರ್ ಕ್ಯೂರಿಯಸ್, creative and have ability to learn. Okay, they are always curious. Childrens ಯಾವಾಗಲೂ ಕ್ಯೂರಿಯಸ್ ಆಗಿರ್ತಾರೆ ಆ್ಯಂಡ್ ದೇ ಆರ್ ಕ್ರಿಯೇಟಿವ್ ಇನ್ ನೇಚರ್ ಆ್ಯಂಡ್ ಹ್ಯಾವ್ ಎಬಿಲಿಟಿ ಟು ಲರ್ನ್. CCL ಇದನ್ನು ನಾವು ನೆನ್ಪಿಡ್ಕೋಬೇಕು. ಓಕೆ, ಇದನ್ನು ನಾವು ನೆನ್ಪಿಡ್ಕೋಬೇಕು. ಬಿಕಾಸ್ ಏನೇ ಒಂದು ಕ್ವೆಶನ್ ಬಂದರೂ ಯಾವಾಗಲೂ ಈ ಬೇಸಿಸ್ ಮೇಲೆ ನಾವು ಆನ್ಸರ್ನ ಹುಡುಕಬೇಕು. ಯಾವಾಗಲೂ ಪಾಸಿಟಿವ್ ಕ್ವೆಶನ್ ಇದ್ದಾಗ ಮಗು ಯಾವ ಇದರಲ್ಲಿ ಕ್ಯೂರಿಯಸ್ ಆಗಿದೆ, ಯಾವುದರಲ್ಲಿ ಆ್ಯಕ್ಟಿವ್ ಆಗಿದೆ, ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಿದೆ ಆ್ಯಂಡ್ ಆಲ್ವೇಸ್ ಚೈಲ್ಡ್ ಹ್ಯಾಸ್ ಎಬಿಲಿಟಿ ಟು ಲರ್ನ್. ಈ 3 ಪಾಯಿಂಟ್ಸ್ನ ನಾವು ನೆನ್ಪಿಟ್ಕೊಳ್ಬೇಕು. ಓಕೆ, ಆ್ಯಂಡ್ ಇನ್ ಇಂಡಿಯಾ ಫಸ್ಟ್ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಇಟ್ ಈಸ್ ಗಿವನ್ ಬೈ ಜೀಜುಬಾಯಿ ಬಡೇಕ. ಇವರು ನಮಗೆ ಫಸ್ಟು ಚೈಲ್ಡ್ ಸೆಂಟರ್ಡ್ ಎಜುಕೇಷನನ್ನು ಜಾರಿಗೊಳಿಸಿದ್ದು ಇಂಡಿಯಾದಲ್ಲಿ. ಆ್ಯಂಡ್ ಪ್ರಗತಿಶೀಲ್ ವಿದ್ಯಾಲಯ ಅಂತ 1896ಅಲ್ಲಿ ಜೀಜುಬಾಯಿ ಬಡೇಕ ಅವರು ಓಪನ್ ಮಾಡಿದ್ರು. ದಿಸ್ ಈಸ್ ಬೇಸ್ಡ್ ಆನ್ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್. ಓಕೆ, ನೆಕ್ಸ್ಟ್ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಅನ್ನೋದು ನಾನು ಆವಾಗಲೇ ಹೇಳಿದೆ ಇಟ್ ಈಸ್ ಆ್ಯಕ್ಟಿವಿಟಿ ಬೇಸ್ಡ್. ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಈಸ್ ಆಲ್ವೇಸ್ ಆಕ್ಟಿವಿಟಿ ಬೇಸ್ಡ್. ಓಕೆನಾ, ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಯಾವಾಗಲೂ ಆ್ಯಕ್ಟಿವಿಟಿ ಬೇಸ್ಡ್ ಅಥವಾ ಲರ್ನಿಂಗ್ ಬೈ ಡೂಯಿಂಗ್. ನಾವು ಮಗು ಹೇಗೆ ಆ್ಯಕ್ಟಿವ್ ಆಗಿ ಹೇಗೆ ತಾನೇ ಆ ಕೆಲಸ ಮಾಡ್ತಾ ಕಲಿಯುತ್ತೋ ದಟ್ ಈಸ್ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್. ಆ್ಯಂಡ್ ಹಿಯರ್ ಏನು ಯೂಸ್ ಆಗುತ್ತೆ ಚೈಲ್ಡ್ ಸೆಂಟರ್ಡ್ ಎಜುಕೇಷನಿಂದ ಅಂದರೆ ನಾವು ಯಾವುದೇ ಒಂದು ಆ್ಯಕ್ಟಿವಿಟಿ ಬೇಸ್ಡಲ್ಲಿ ಮಗುಗೆ ಪಾಠ ಹೇಳ್ಕೊಡ್ತಾ ಹೋಗಿದ್ರೆ ಚೈಲ್ಡ್ ಬಿಕಮ್ಸ್ ಪ್ರಾಬ್ಲಮ್ ಸಾಲ್ವರ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್ ಡೆವಲಪ್ ಆಗುತ್ತೆ, ಸೋಷಿಯಲ್ ಸ್ಕಿಲ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಪ್ರೆಸೆಂಟ್ ಲೈಫಲ್ಲಿ ಹೇಗೆ ಪ್ರಾಬ್ಲಮ್ನ ನಾವು ಫೇಸ್ ಮಾಡಬೇಕು, ಹೇಗೆ ನಾವು ಥಿಂಕ್ ಮಾಡಬೇಕು ಅನ್ನೋದು ಚೈಲ್ಡ್ ಸೆಂಟರ್ಡ್ ಎಜುಕೇಷನಲ್ಲಿ ನಾವು ಕಲ್ತ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ನೆಕ್ಸ್ಟ್ ಹಿಯರ್
ಚೈಲ್ಡ್ ಸೆಂಟರ್ಡ್ ಎಜುಕೇಷನಲ್ಲಿ ಲರ್ನಿಂಗ್ನ ಏನಂತ ಡಿಫೈನ್ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಸೊ ಲರ್ನಿಂಗ್ನ ನಾವು ಸೋಷಿಯಲ್, ಆಕ್ಟಿವ್ ಆ್ಯಂಡ್ ಡೆಮೋಕ್ರೆಟಿಕ್ ಪ್ರೊಸೆಸ್ ಅಂತ ಕರಿತಾ ಹೋಗ್ತಾರೆ. ಏನು ಸೋಷಿಯಲ್ ಅಂದರೆ ಮಗು ಹೇಗೆ ಸೋಷಲಿ ಇಂಟರಾಕ್ಟ್ ಆಗಿಬಿಟ್ಟು ಲರ್ನ್ ಮಾಡ್ತಾ ಹೋಗುತ್ತೆ. ಯಾವುದೇ ಒಂದು ಸಿಚುವೇಶನ್ ಆಗಿರ್ಬೋದು, ಯಾವುದೇ ಒಂದು ಸ್ಕಿಲ್ನ ಹೇಗೆ ಸೋಷಲಿ ಮಗು ಡೆವಲಪ್ ಮಾಡ್ಕೊಳ್ಳುತ್ತೆ ಆ್ಯಂಡ್ ಹೇಗೆ ಸೋಷಲಿ ಏನಾದರೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಆದಾಗ ಹೇಗೆ ಅದು ಫೇಸ್ ಮಾಡಿ ಆ ಪ್ರಾಬ್ಲಮಿಂದ ಹೊರಗೆ ಬರುತ್ತೆ, ಹೇಗೆ ಸಾಲ್ವ್ ಮಾಡುತ್ತೆ ಅನ್ನೋದನ್ನು ಚೈಲ್ಡ್ ಸೆಂಟರ್ಡ್ ಎಜುಕೇಷನಲ್ಲಿ ಹೇಳ್ಕೊಡ್ತಾ ಹೋಗ್ತಾರೆ. ಆ್ಯಂಡ್ ಇಟ್ ಈಸ್ ಆಕ್ಟಿವ್ ಬೇಸ್ಡ್ ಲರ್ನಿಂಗ್ ಈಸ್ ಅ ಆಕ್ಟಿವಿಟಿ. ಅಕಾರ್ಡಿಂಗ್ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಅಂದರೆ ಇಟ್ ಈಸ್ ಮೇನ್ಲಿ ಬೇಸ್ಡ್ ಆನ್ ಆಕ್ಟಿವ್. ಸೊ ಮಗು ಎಷ್ಟು ಆಕ್ಟಿವ್ ಆಗಿರುತ್ತೆ ಅಷ್ಟು ಚೆನ್ನಾಗಿ ಲರ್ನಿಂಗ್ ಪ್ರೊಸೆಸ್ ಆಗುತ್ತೆ ಅಂತ ಚೈಲ್ಡ್ ಸೆಂಟರ್ಡ್ ಎಜುಕೇಷನಲ್ಲಿ ಹೇಳ್ತಾರೆ. ಆ್ಯಂಡ್ ಲರ್ನಿಂಗ್ ಈಸ್ ಅ ಡೆಮೋಕ್ರೆಟಿಕ್ ಪ್ರೊಸೆಸ್ ಅಂದರೆ ಒಂದು ಆರ್ಗನೈಸ್ಡ್ ಆಗಿ ಏನು ನಾವು ಲರ್ನಿಂಗ್ ಪ್ರೊಸೆಸ್ನ ಅಂದರೆ ಫಾರ್ ಎಕ್ಸಾಂಪಲ್ ಆಫ್ಟರ್ ಇದನ್ನು ಕಲಿತಾದ ನಂತರ ಈ ಸ್ಟೆಪ್ಪೇ ಆಗಬೇಕು, ಈ ಥರನೇ ಕಲಿಬೇಕು, ಈ ಪ್ರೊಸೆಸ್ಸೇ ಇರುತ್ತೆ ಅನ್ನೋದನ್ನು ನಾವು ಏನು ಆರ್ಗನೈಸ್ ಮಾಡ್ಕೊಂಡಿರ್ತೀವೋ ದಟ್ ಈಸ್ ಡೆಮೋಕ್ರೆಟಿಕ್ ಪ್ರೊಸೆಸ್. ಓಕೆ, ಲರ್ನಿಂಗ್ ಹಿಯರ್ according to child-centered education, learning is a social, active and democratic process. ಆ್ಯಂಡ್ ಮಿಸ್ಟೇಕ್ಸ್ ಅಥವಾ ಮಿಸ್ಕನ್ಸೆಪ್ಷನ್ಸ್ ಏನಾಗ್ತಿರುತ್ತೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾಗ್ತಿರುತ್ತೆ ಒಂದು ಲರ್ನಿಂಗ್ ಪ್ರೊಸೆಸ್ಸಲ್ಲಿ ಏನಾಗ್ತಿರುತ್ತೆ ಅಥವಾ ಎರರ್ಸ್ ಏನು ಆಗ್ತಿರುತ್ತೋ ದೇ ಆರ್ ಪಾರ್ಟ್ ಆಫ್ ಲರ್ನಿಂಗ್. ನಾವು ಇವಾಗ ಮಗು ಮಿಸ್ಟೇಕ್ ಮಾಡಿಬಿಟ್ಟಿದೆ ಅಂದರೆ ಓಕೆ ನೀನು ತಪ್ಪು ಮಾಡಿದೀಯಾ ಕಂಪ್ಲೀಟಾಗಿ ಅಂತ ಹೇಳೋದಲ್ಲ. ಇಟ್ ಈಸ್ ಅ ಪಾರ್ಟ್ ಆಫ್ ಲರ್ನಿಂಗ್. ಆಫ್ಟರ್ ದ ರಾಂಗ್ ಸ್ಟೆಪ್ ಓನ್ಲಿ ಚೈಲ್ಡ್ ಈಸ್ ಗೋಯಿಂಗ್ ಟು ಕಂಪ್ಲೀಟ್ ಆಗಿ ಒಂದು ಲರ್ನಿಂಗ್ ಪ್ರೊಸೆಸ್ನ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಿಯರ್ ಏನು ಒಂದು ಕಾನ್ಸೆಪ್ಟ್ ಅಥವಾ ಆಲ್ಟರ್ನೇಟಿವ್ ಕಾನ್ಸೆಪ್ಟ್ ಅಂತ ಕರಿತೀವಿ, ಇದನ್ನು ನಾವು ರಾಂಗ್ ಕಾನ್ಸೆಪ್ಟ್ ಅಂತ ಕರಿಬಾರ್ದು. ಓಕೆ, we should not call it as wrong concept. ಇವಾಗ ಫಾರ್ ಎಕ್ಸಾಂಪಲ್ ಮಗು ಏನು ಅಂದ್ಕೊಂಡಿರುತ್ತೆ, ಮಗು ಎಲ್ಲ ಓಕೆ ಪಾಚಿ ನೀರನ್ನು ನೋಡಿರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಮಗು ಏನು ಅಂದ್ಕೊಳ್ಳುತ್ತೆ, ಆಲ್ರೆಡಿ ನೀರಿಗೆ ಓಕೆ ಗ್ರೀನ್ ಕಲರ್ ಇದೆ, ಇಲ್ಲ ಆರೆಂಜ್ ಜ್ಯೂಸ್ ನೋಡಿರುತ್ತೆ. ಸೊ ಜ್ಯೂಸ್ ಏನಿದೆ, ಯಾವಾಗಲೂ ಆರೆಂಜ್ ಜ್ಯೂಸೇ ನೋಡಿರುತ್ತೆ, ಸೊ ಆರೆಂಜ್ ಕಲರಲ್ಲೇ ಇದೆ ಅಂತ ಮಗು ತಿಳ್ಕೊಂಡಿರುತ್ತೆ. ಬಟ್ ಇವಾಗ ಟೀಚರ್ ಕ್ಲಾಸಿಗೆ ಬಂದು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನೋಡಪ್ಪ ಯಾವಾಗಲೂ ವಾಟರ್ ಏನಿದೆ ಇಟ್ ಈಸ್ ಆಲ್ವೇಸ್ ಕಲರ್ಲೆಸ್ ಅಂತ ಹೇಳ್ತಾರೆ. ಸೊ ಅವಾಗ ಮಗು ಹೇಳುತ್ತೆ, ಇಲ್ಲ ನಾನು ಪಾಚಿ ನೀರು ನೋಡಿದ್ದೀನಿ, ಸೊ ಅದು ಗ್ರೀನ್ ಕಲರಲ್ಲಿರುತ್ತೆ ಅಂತ ಮಗು ಏನು ಮಾಡ್ಬೋದು, ಹಿ ಕ್ಯಾನ್ ಸೇ ದಟ್. ನಾವು ಅವಾಗ ಮಗುಗೆ ಇಲ್ಲ ನೀನು ರಾಂಗ್ ಹೇಳ್ತಿದ್ಯಾ, ಇದು ರಾಂಗ್ ಅಂತ ಮಗುಗೆ ಡೈರೆಕ್ಟಾಗಿ ಹೇಳ್ಬಾರ್ದು. ವಿ ಶುಡ್ ಡಿಸ್ಕಸ್, ಮಗು ಜೊತೆಗೆ ಡಿಸ್ಕಸ್ ಮಾಡಿಬಿಟ್ಟು ಇಲ್ಲ ಆ ಥರ ಅಲ್ಲ, ಅದರಲ್ಲಿ ಪಾಚಿ ಇರೋದ್ರಿಂದ ನೀರಿಗೆ ಏನಾಗಿದೆ ಗ್ರೀನ್ ಕಲರ್ ಬಣ್ಣ ಬಂದಿದೆ, ಬಟ್ ಯಾವಾಗಲೂ ನೀರು ಪ್ಯೂರ್ ಫಾರ್ಮಲ್ಲಿ ಇದ್ದಾಗ ಏನಾಗಿರುತ್ತೆ, ಯಾವಾಗಲೂ ಕಲರ್ಲೆಸ್ ಆಗಿರುತ್ತೆ ಅಂತ ಮಗುಗೆ ಡಿಸ್ಕಸ್ ಮಾಡೋ ಮೂಲಕ ಅಥವಾ ಕಾನ್ಸೆಪ್ಟ್ನ ಅರ್ಥ ಮಾಡಿಸೋ ಮೂಲಕ ನಾವೇನು ಮಾಡಬೇಕು, ಮಗುಗೆ ಈ ಥರ ಏನು ಆಲ್ಟರ್ನೇಟ್ ಕಾನ್ಸೆಪ್ಟ್ ಅಥವಾ ನೇವ್ ಕಾನ್ಸೆಪ್ಟ್ಸ್ ಏನು ಪ್ರೊಡ್ಯೂಸ್ ಮಾಡ್ಕೊಂಡಿರುತ್ತೋ ಮಗು ಅದನ್ನು ದೂರ ಮಾಡಿಸ್ಬಿಟ್ಟು ಕರೆಕ್ಟ್ ಕಾನ್ಸೆಪ್ಟ್ನ ಅರ್ಥ ಮಾಡಿಸ್ಬೇಕು. ಯಾವಾಗಲೂ ನಾವು ಈ ಥರ ಮಗು ಬೇರೆ ಬೇರೆ ಮಿಸ್ಅಂಡರ್ಸ್ಟುಡ್ ಮಾಡಿಕೊಂಡು ಬೇರೆ ಥರ ಕಾನ್ಸೆಪ್ಟ್ನ ಏನಾದರೂ ಪ್ರೊಡ್ಯೂಸ್ ಮಾಡಿಕೊಂಡ್ರೆ ನಾವು ಅದನ್ನು ರಾಂಗ್ ಕಾನ್ಸೆಪ್ಟ್ ಅಂತ ಕರಿಬಾರ್ದು, ಇಲ್ಲ ನೀನು ತಪ್ಪು ಮಾಡಿದೀಯಾ ಅಂತ ಹೇಳಬಾರ್ದು. ಆ ಥರ ಕಾನ್ಸೆಪ್ಟ್ಸ್ನ ನಾವೇನಂತ ಕರಿತೀವಿ, ಆಲ್ಟರ್ನೇಟ್ ಕಾನ್ಸೆಪ್ಟ್ಸ್ ಅಥವಾ ನೇವ್ ಕಾನ್ಸೆಪ್ಟ್ಸ್ ಅಂತ ಕರಿತೀವಿ. ಇದನ್ನು ನಾವು ಫ್ರಮ್ ದಿಸ್ ಟಾಪಿಕ್ ಓನ್ಲಿ ಯು ಕ್ಯಾನ್ ಗೆಟ್ ಅ ಕ್ವಶನ್. ಇದ್ರ ಮೇಲೇ ಅವರು ಕ್ವಶನ್ ಕೇಳೋ ಸಾಧ್ಯತೆ ಇರುತ್ತೆ. ಸೊ ನಾವು ಆಲ್ಟರ್ನೇಟ್ ಅಥವಾ ನೇವ್ ಅನ್ನೋ ವರ್ಡ್ನ ನೆನ್ಪಿಟ್ಕೋಬೇಕು. ಆ್ಯಂಡ್ ಯಾವಾಗಲೂ ಇಟ್ ಈಸ್ ಒನ್ ಆಫ್ ದ ಸ್ಟೆಪ್ ಇನ್ ಲರ್ನಿಂಗಲ್ಲಿ, ಇದು ಕೂಡ ಒಂದು ಸ್ಟೆಪ್ ಅಂತ ನಾವು ಯಾವಾಗಲೂ ನೆನ್ಪಿಟ್ಕೋಬೇಕು. ಆ್ಯಂಡ್ ಆಲ್ಟರ್ನೇಟ್ ಕಾನ್ಸೆಪ್ಟ್ ಏನು ಮಗು ಪ್ರೊಡ್ಯೂಸ್ ಮಾಡ್ಕೊಂಡಿರುತ್ತೆ ಅದನ್ನು ನಾವು ರಾಂಗ್ ಕಾನ್ಸೆಪ್ಟ್ ಅಂತ ಕರಿಬಾರ್ದು. ವಿ ಆಲ್ವೇಸ್ ಕಾಲ್ ಇಟ್ ಆಸ್ ಅ ಆಲ್ಟರ್ನೇಟ್ ಕಾನ್ಸೆಪ್ಟ್ ಆರ್ ನೇವ್ ಕಾನ್ಸೆಪ್ಟ್. ಓಕೆ, ಈ ಎರಡು ವರ್ಡನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ಹಿಯರ್ ದಟ್ ಎಜುಕೇಷನ್ ಈಸ್ ನೋನ್ ಆಸ್ ಟ್ರೈಪೋಲಾರ್ ಪ್ರೊಸೆಸ್. ಎಜುಕೇಷನನ್ನು
ಇನ್ ಟುಡೇಸ್ ಇದರಲ್ಲಿ ಜಾನ್ ಡಿವ್ ಅವರು ಏನು ಹೇಳ್ತಾರೆ, ಟ್ರೈಪೋಲಾರ್ ಪ್ರೋಸೆಸ್ ಅಂತ ಕರೀತಾರೆ. ಯಾಕೆ? ಬಿಕಾಸ್ ಹಿಯರ್ ಟೀಚರ್, ಸ್ಟೂಡೆಂಟ್ ಅಂಡ್ ಕರಿಕ್ಯುಲಮ್ 3 ಆರ್ ಇಂಟರ್ ರಿಲೇಟೆಡ್. ಟೀಚರ್, ಸ್ಟೂಡೆಂಟ್ ಆ್ಯಂಡ್ ಕರಿಕ್ಯುಲಮ್, ಇದು ಮೂರು ಕೂಡ ಏನಾಗಿದೆ, ಇಂಪಾರ್ಟೆಂಟ್ ಆಗಿದೆ. ಬಟ್ ಇದಕ್ಕಿಂತ ಮುಂಚೆ ಎಜುಕೇಶನ್ ಈಸ್ ಬೈಪೋಲಾರ್. ಏನು? ಟೀಚರ್ ಬಿಟ್ರೆ ಸ್ಟೂಡೆಂಟ್. ಓಕೆ, ಟೀಚರ್ ಬಿಟ್ರೆ ಸ್ಟೂಡೆಂಟ್, ಈ ತರ ಆಗಿತ್ತು. ಬಟ್ ಇನ್ ಟುಡೇಸ್ ಜಾನ್ ಡ್ಯೂ ಅವ್ರ ಪ್ರಕಾರ ಎಜುಕೇಶನ್ ಅನ್ನೋದು ಇಟ್ ಈಸ್ ಅ ಟ್ರೈಪೋಲಾರ್ ಪ್ರೋಸೆಸ್. ಟೀಚರ್, ಸ್ಟೂಡೆಂಟ್ ಮತ್ತೆ ಕರಿಕ್ಯುಲಮ್ ಮೂರು ಕೂಡ ಇನ್ವಾಲ್ವ್ ಆಗಿರುತ್ತೆ. ಹಿಯರ್ ಟೀಚರ್ ಇಸ್ ಅ ಇಂಡಿಪೆಂಡೆಂಟ್ ಐಡೆಂಟಿಟಿ. ಯಾಕಂದ್ರೆ ಟೀಚರ್ಗೆ ಆಲ್ರೆಡಿ ನಾಲೆಡ್ಜ್ ಗೇನ್ ಆಗಿರುತ್ತೆ. ಯು ಹ್ಯಾವ್ ಟು ಗಿವ್ ದ ನಾಲೆಡ್ಜ್ ಟು ದ ಸ್ಟೂಡೆಂಟ್. ಸೊ ಹಾಗಾದ್ರೆ ಸ್ಟೂಡೆಂಟ್ ಏನಾಗ್ತಾರೆ, ದೇ ಆರ್ ಡಿಪೆಂಡೆಂಟ್ ಇನ್ ನೇಚರ್. ಅಂಡ್ ಹಿಯರ್ ಕರಿಕ್ಯುಲಮ್ ಅನ್ನೋದು ಇಂಟರ್ವ್ಯೂನಿಂಗ್ ಬೋತ್ ಟೀಚರ್ ಮತ್ತೆ ಸ್ಟೂಡೆಂಟ್ ನಡುವೆ ಕರಿಕ್ಯುಲಮ್ ಏನಾಗುತ್ತೆ, ಇಟ್ ಈಸ್ ಬಿಟ್ವೀನ್ ದೀಸ್ ಟು ಮೀಡಿಯಮ್ ಆಗಿ ವರ್ಕ್ ಆಗುತ್ತೆ. ಸೊ ಹಿಯರ್ education is a tripolar process. ಯಾರು? ಅಕಾರ್ಡಿಂಗ್ ಟು ಜಾನ್ ಡಿವ್. ಓಕೆ, ನೆಕ್ಸ್ಟ್ ಓಕೆ, ಎಜುಕೇಷನ್ ಸಿಸ್ಟಮ್ ಅಲ್ಲಿ ನಾವು ಆಫ್ಟರ್ ಆಲ್ ದೀಸ್ ಅಂದರೆ ಎಜುಕೇಷನ್ ಸಿಸ್ಟಮ್, ಕರಿಕ್ಯುಲಮ್, ಟೀಚಿಂಗ್ ಅದೆಲ್ಲ ಆದಮೇಲೆ ದೇರ್ ಕಮ್ಸ್ ಎವ್ಯಾಲ್ಯೂಯೇಷನ್ ಪ್ರೊಸೆಸ್. ಸೊ ಎವ್ಯಾಲ್ಯೂಯೇಷನ್ ಪ್ರೊಸೆಸ್ ಅಲ್ಲಿ ದೇರ್ ಆರ್ some concept that you have to know. The first one is CRT, that is criterion refer test. ಇದರಲ್ಲಿ ಏನು, ಇನ್ ಫಿಕ್ಸ್ಡ್ ಪರ್ಸೆಂಟೇಜ್ ಅಥವಾ ಫಿಕ್ಸ್ಡ್ ಮಾರ್ಕ್ಸ್ನ ನಾವು ತೆಗಿಲೇಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಕಾರ್ಟೆಟ್ ಬರಿತೀವಿ ಅಥವಾ CTET ಎಕ್ಸಾಮಿನೇಷನ್ಸ್ ನಾವು ಮಾಡ್ತೀವಿ. ಇದರಲ್ಲಿ ಏನು 90 ಮಾರ್ಕ್ಸ್ ಅಥವಾ 60% ನಾನು ತೆಗೆದುಬಿಟ್ರೆ ನಾನು ಕ್ವಾಲಿಫೈಡ್ ಅಂತ ದೇ ಗಿವ್ ದ ಮಾರ್ಕ್ಸ್ ಕಾರ್ಡ್ ಫಾರ್ ಅಸ್. ಈ ಥರದ ಇದನ್ನು ನಾವೇನಂತ ಕರಿತೀವಿ, ಕ್ರೈಟೀರಿಯನ್ ರೆಫರ್ ಟೆಸ್ಟ್ ಅಂತ ಕರಿತೀವಿ. ಆಲ್ಸೋ ಫಾರ್ ಎಕ್ಸಾಂಪಲ್ 100 ಮಾರ್ಕ್ಸ್ಗೆ ನಾನು 35 ಮಾರ್ಕ್ಸ್ ತೆಗೆದ್ರೆ ನಾನು ಪಾಸ್ ಅಂತ 10th ಸ್ಟ್ಯಾಂಡರ್ಡಲ್ಲೋ PUC ಅಲ್ಲೋ ನಾನು ಪಾಸ್ ಅಂತ ಸ್ಕೋರ್ ಕೊಡ್ತಾರೆ. ಸೊ ದಟ್ ಈಸ್ CRT, ಕ್ರೈಟೀರಿಯನ್ ರೆಫರೆನ್ಸ್ಡ್ ಟೆಸ್ಟ್. ಆದರೆ ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ ಅಂದರೆ ಇಟ್ ಈಸ್ ಫಾರ್ ಟು ಅಸೆಸ್ ದ ಮೋರ್ ಸ್ಟೂಡೆಂಟ್ಸ್. ಓಕೆನಾ, ಫಾರ್ ಅಸೆಸಿಂಗ್ ದ ಮೋರ್ ಸ್ಟೂಡೆಂಟ್ಸ್. ಪ್ರಾಬ್ಲಮ್ ಏನು ಈ ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ದೇ ಕಾಂಟ್ ಅನಲೈಸ್ ಇಂಡಿವಿಜುವಲ್ ಡಿಫ್ರೆನ್ಸ್. ಅಂದರೆ ಒಬ್ಬೊಬ್ಬ ಸ್ಟೂಡೆಂಟಿಗೆ ಏನೇನು ಡಿಫ್ರೆನ್ಸ್ ಇದೆ, ಯಾರು ಈ ಇದರಲ್ಲಿ ಚೆನ್ನಾಗಿದ್ದಾರೆ, ಯಾವ ಒಂದು ಸ್ಕಿಲ್ ಇವ್ರಿಗೆ ಚೆನ್ನಾಗಿದೆ ಅನ್ನೋದನ್ನ ನಾವು ಗುರುತಿಸೋಕ್ಕಾಗೋದಿಲ್ಲ. ದಟ್ ಈಸ್ ಡ್ರಾಬ್ಯಾಕ್ ಆಫ್ ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್. ಆ್ಯಂಡ್ ಹಿಯರ್ NRT ಅಂದರೆ NRT ಇಸ್ ಅ ನಾಮ್ ರೆಫರೆನ್ಸ್ ಟೆಸ್ಟ್. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ನೀಟ್ ಎಕ್ಸಾಮಿನೇಷನ್ ಆಗಿರ್ಬೋದು, JEE ಎಕ್ಸಾಮಿನೇಷನ್, ಇದರಲ್ಲಿ ಏನೋ ರ್ಯಾಂಕಿಂಗ್ ನೋಡ್ತಾ ಹೋಗ್ತಾರೆ. ಯಾರು ಚೆನ್ನಾಗಿ ಸ್ಕೋರ್ ಮಾಡಿರ್ತಾರೋ ದೇ ಗಾಟ್ ಸೆಲೆಕ್ಟ್ ಟು ದ ಮೆಡಿಕಲ್ ಸೀಟ್, ಇಂಜಿನಿಯರಿಂಗ್ ಅಥವಾ ಬೇರೆ ಬೇರೆ ಕೋರ್ಸ್ಗಳಿಗೆ ಏನಾಗುತ್ತೆ ಸೆಲೆಕ್ಟ್ ಆಗ್ತಾ ಹೋಗ್ತಾರೆ. ಬಟ್ ನಾನು CRT ಏನು ಹೇಳಿದೆ, CRT ಜಸ್ಟ್ ನಾನು ಕ್ವಾಲಿಫೈ ಆಗೋದಕ್ಕೆ ಏನು ಇಷ್ಟು ಮಾರ್ಕ್ಸ್ ಅಂತ ತಗೋಬೇಕು, ಅವರೆಲ್ಲರೂ ಕ್ವಾಲಿಫೈಡ್ ಅಂತಲೇ ಅರ್ಥ ಬರುತ್ತೆ. ಬಟ್ NRT ಅನ್ನೋದು KVS ಎಕ್ಸಾಮಿನೇಷನು, HSTR, GPSTR ಅಥವಾ ನಾವು ನೀಟ್ ಎಕ್ಸಾಮಿನೇಷನ್ಸು, ಆಲ್ಸೋ JEE, CET ಎಕ್ಸಾಮಿನೇಷನ್ಸ್, ಇವೆಲ್ಲ ಏನಾಗುತ್ತೆ, ದೇ ಆರ್ NRT, ದಟ್ ಈಸ್ ನಾಮ್ ರೆಫರೆನ್ಸ್ ಟೆಸ್ಟ್. ಇದರಲ್ಲಿ ಏನು ಮೆರಿಟ್ ಬೇಸ್ಡ್, ಅಂದರೆ ಯಾರು ಹೈ ಸ್ಕೋರ್ ಮಾಡಿರ್ತಾರೋ ಅವರು ಕ್ವಾಲಿಫೈಡ್ ಫಾರ್ ದಿಸ್, ಅವರನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಓಕೆ, ಐ ಹೋಪ್ CRT ಮತ್ತು NRT ನಿಮಗೆ ಗೊತ್ತಿರಲಿ. ದೀಸ್ ಟು ಆರ್ ಇಂಪಾರ್ಟೆಂಟ್. ನೆಕ್ಸ್ಟ್, Bloom's taxonomy. Bloom's taxonomy is he divided the learningನ 3 ಡೊಮೈನ್ಸ್ ಆಗಿ ಡಿವೈಡ್ ಮಾಡಿಬಿಟ್ಟು ಲರ್ನಿಂಗ್ ಹೇಗಾಗುತ್ತೆ ಅನ್ನೋದನ್ನ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಸೊ ಬ್ಲೂಮ್ಸ್ ಟ್ಯಾಕ್ಸಾನಮಿಯಲ್ಲಿ ಮೇನ್ ಆಗಿ ನಮಗೆ CAP, CAP, that is cognitive, affective and psychomotor. These 3 are the 3 domains of
Bloom's taxonomy. Okay, these three are cognitive, affective, and psychomotor. These three are learning domains according to the Bloom's. Bloom's three alternate domains ಆಗಿ ಡಿವೈಡ್ ಮಾಡ್ತಾರೆ. Here cognitive ಅಂದ್ರೆ head. Cognitive andre head. That means whatever we learn through ability of mental ability. Mental ability andre ಏನು ಬರುತ್ತೆ? Thinking. And also we can call it as skillful, knowledgeable, language. ಈ ತರ ಏನು ಡೆವಲಪ್ಮೆಂಟ್ ಆಗುತ್ತೋ that is mental ability and ಥಿಂಕರ್. ಈ ಕಾಗ್ನೇಟಿವ್ ಡೊಮೈನಲ್ಲಿ ನಾವೇನು ನೋಡ್ತಾ ಹೋಗ್ತೀವಿ, ಮೆಂಟಲಿ ಏನು ಎಬಿಲಿಟಿ ಇರುತ್ತೋ ದಟ್ ಈಸ್ ನೋನ್ ಆಸ್ ಕಾಗ್ನೇಟಿವ್. ಆ್ಯಂಡ್ ಎಫೆಕ್ಟಿವ್ ಅಂದರೆ ಎಫೆಕ್ಟಿವ್ ಈಸ್ ನಥಿಂಗ್ ಬಟ್ ಎಮೋಷನ್ಸ್. ಎಫೆಕ್ಟಿವ್ ಈಸ್ ಎಮೋಷನ್ಸ್. ಓಕೆ, ಅಥವಾ ಹಾರ್ಟ್ ಅಂತಲೂ ಹೇಳ್ಬೋದು, ಹಾರ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಹಿಯರ್ ಆಟಿಟ್ಯೂಡ್ ಆಗಿರ್ಬೋದು, ಅಥವಾ ಒಬ್ಬ ಸೆಲ್ಫ್ ಫೀಲಿಂಗ್ಸ್ ಆಗಿರ್ಬೋದು, ಫೀಲಿಂಗ್ ತಗೋಬೋದು ನಾವು. ಆ್ಯಂಡ್ ಸೆಲ್ಫ್ ಹೌ ಈ ಕೇರ್, ಒಬ್ಬರು ಹೇಗೆ ಕೇರ್ ಮಾಡ್ತಾರೆ ಇನ್ನೊಬ್ರಿಗೆ, ಅಥವಾ ಯಾವ ಥರ ತಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾರೆ ಅನ್ನೋ ಇದರಲ್ಲಿ ಅಫೆಕ್ಟಿವ್ ಡೊಮೈನ್ ಬರುತ್ತೆ. ಆ್ಯಂಡ್ ಸೈಕೋಮೋಟರ್ ಅಂದರೆ ಹಿಯರ್ ಸೈಕೋಮೋಟರಲ್ಲಿ ಇದನ್ನು ನಾವು ವಿ ಕ್ಯಾನ್ ಕಾಲ್ ಇಟ್ ಆಸ್ ಹ್ಯಾಂಡ್. ಇಲ್ಲಿ ನೋಡ್ಬೋದು, ಕಾಗ್ನೇಟಿವ್ ಈಸ್ ಹೆಡ್, ಎಫೆಕ್ಟಿವ್ ಈಸ್ ಹಾರ್ಟ್ ಆ್ಯಂಡ್ ಸೈಕೋಮೋಟರ್ ಈಸ್ ಹ್ಯಾಂಡ್. ಅಂದರೆ ಮ್ಯಾನ್ಯುಯಲಿ ಫಿಸಿಕಲ್ ಸ್ಕಿಲ್ಸ್ ಏನು ಬರುತ್ತೋ, ಫಿಸಿಕಲ್ ಸ್ಕಿಲ್ ಏನು ಬರುತ್ತಲ್ಲ, ಇಟ್ ಕಮ್ಸ್ ಅಂಡರ್ ದ ಸೈಕೋಮೋಟರ್ ಡೆವಲಪ್ಮೆಂಟ್. ಸೈಕೋಮೋಟರ್ ಲರ್ನಿಂಗಲ್ಲಿ ಈ ಪ್ರೊಸೆಸ್ಸಲ್ಲಿ ಬರುತ್ತೆ. ಆ್ಯಂಡ್ ನಾವು ಸೈಕೋಮೋಟರ್ ಡೊಮೈನ್ನ ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಸೈಕೋಮೋಟರ್ ಡೊಮೈನ್ನ ನಾವು ಕೊನೆಟಿವ್ ಅಂತ ಕೂಡ ಕರಿಬೋದು. ಓಕೆ, ಕೊನೆಟಿವ್ ಅಂತಲೂ ಕೂಡ ನಾವು ವೇಟ್ ಅ ಸೆಕೆಂಡ್. ಓಕೆ, ಕೊನೆಟಿವ್ ಅಂತ ಕೂಡ ಕರಿಬಹುದು. ಹಿಯರ್ ಇಲ್ಲಿ ನೋಡಿ, ಕೊನೆಟಿವ್ಗೆ ಮತ್ತು ಕಾಗ್ನೇಟಿವ್ಗೆ ನೀವು ಕರೆಕ್ಟಾಗಿ ತಿಳ್ಕೊಂಡಿರಬೇಕು. ಕಾಗ್ನೇಟಿವ್ ಅಂದರೆ ಏನು? ಇಟ್ ಈಸ್ ಹೆಡ್. ಅಫೆಕ್ಟಿವ್ ಈಸ್ ಹಾರ್ಟ್ ಆ್ಯಂಡ್ ಸೈಕೋಮೋಟರ್ ಈಸ್ ನಥಿಂಗ್ ಬಟ್ ಹ್ಯಾಂಡ್. ಇಲ್ಲಿ ಸೈಕೋಮೋಟರ್ನ ನಾವು ಕೊನೆಟಿವ್ ಅಂತ ಕೂಡ ಕರಿತೀವಿ. ಆಲ್ಸೋ ಗಾಂಧೀಜಿಯವರ 3H ಲರ್ನಿಂಗ್ ಡೊಮೈನ್ಸ್ ಅಂದರೆ ಹೆಡ್, ಹಾರ್ಟ್, ಹ್ಯಾಂಡ್. ಈ ಥರ ನಾವು ನೆನ್ಪಿಟ್ಕೋಬೋದು. ಎಲ್ಲ H 3H. ಹೆಡ್ ಅಂದರೆ ಕಾಗ್ನೇಟಿವ್, ಹಾರ್ಟ್ ಅಂದರೆ ಅಫೆಕ್ಟಿವ್, ಆ್ಯಂಡ್ ಹ್ಯಾಂಡ್ ಅಂದರೆ ಸೈಕೋಮೋಟರ್, ಅಥವಾ ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಕೊನೆಟಿವ್. ದೀಸ್ ತ್ರೀ ಆರ್ ದ ಬ್ಲೂಮ್ಸ್ ಟ್ಯಾಕ್ಸಾನಮಿಯಲ್ಲಿ ಲರ್ನಿಂಗಲ್ಲಿ ಈ 3 ಡೊಮೈನ್ಸ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ವಿ ನೋ ಕಾಗ್ನೇಟಿವ್ ಡೊಮೈನಲ್ಲಿ ಬ್ಲೂಮ್ಸ್ ಟ್ಯಾಕ್ಸಾನಮಿ, ಬ್ಲೂಮ್ಸ್ ಏನು ಮಾಡ್ತಾರೆ, ಈ ಡಿವೈಡೆಡ್ ಕಾಗ್ನೇಟಿವ್ ಡೊಮೈನಲ್ಲಿ ಡಿಫ್ರೆಂಟ್ ಸ್ಟೆಪ್ಸ್ನ ಅವರು ಹೇಳ್ತಾ ಹೋಗ್ತಾರೆ. ಇನ್ 1956 ಆ್ಯಂಡ್ 2001 ಏನು 1956 ಏನು ಸ್ಟೆಪ್ಸ್ ಕೊಟ್ಟಿದ್ರು ಅದನ್ನು ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟು, ಆಲ್ಟರ್ನೇಟ್ ಮಾಡಿಬಿಟ್ಟು ಕೊಡ್ತಾ ಹೋದರು. ಏನು ಚೇಂಜಸ್ ಅಂದರೆ ವೆರಿ ಸಿಂಪಲ್. 1956 ನೌನ್ ಫಾರ್ಮಲ್ಲಿತ್ತು, ಬಟ್ ಇನ್ 2001 ಕೊಟ್ಟದ್ದು ಇಟ್ ಈಸ್ ಇನ್ ದ ವರ್ಬ್ ಫಾರ್ಮ್. ಓಕೆನಾ? ಸೊ ಏನು ಹೇಳ್ತಾ ಹೋಗುತ್ತೆ, 1915 ಕಾಗ್ನೇಟಿವ್ ಡೊಮೈನ್ದು ಸ್ಟೆಪ್ಸ್ ಏನೇನು ಬರುತ್ತೆ? ಫಸ್ಟ್ ನಾಲೆಡ್ಜ್, ಅದು ನೆಕ್ಸ್ಟ್ ಕಾಂಪ್ರಹೆನ್ಷನ್, ಅಂದರೆ ಹೇಗೆ ಅರ್ಥ ಮಾಡ್ಕೋತಾ ಹೋಗ್ತಾರೆ ಅಂತ. ಈಗ ಏನು ನಾಲೆಡ್ಜ್ ಪಡ್ಕೊಂಡಿರ್ತಾರೋ, ಏನೊಂದು ಜ್ಞಾನ ಅವರಿಗೆ ಒಂದು ಕಾನ್ಸೆಪ್ಟಿಂದ ಗೊತ್ತಾಗಿರುತ್ತೋ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅವರು ಅದನ್ನು ಅರ್ಥ ಮಾಡ್ಕೋತಾ ಹೋಗ್ತಾರೆ, ಕಾಂಪ್ರಹೆನ್ಷನ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಅದನ್ನು ಹೇಗೆ ಅಪ್ಲೈ ಮಾಡ್ತಾರೆ.
ಓಕೆ, ಹೇಗೆ ಅಪ್ಲೈ ಮಾಡ್ತಾರೆ ಆ್ಯಂಡ್ ಅಪ್ಲೈ ಮಾಡಿರೋ ಕಾನ್ಸೆಪ್ಟ್ನ ಹೇಗೆ ಅನಲೈಸ್ ಮಾಡ್ತಾರೆ. ಇವಾಗ ಒಂದು ಕಾನ್ಸೆಪ್ಟ್ ಇದೆ, ಅದನ್ನು ಡಿವೈಡ್ ಮಾಡಿಬಿಟ್ಟು ಅದು ಹೇಗೆ ಒಂದೊಂದು ಸ್ಟೆಪ್ಪಲ್ಲೂ ಏನಾಗುತ್ತೆ ಅಂತ ನಾವು ನೋಡೋದೇ ಅನಾಲಿಸಿಸ್. ಆ್ಯಂಡ್ ಅನಾಲಿಸಿಸ್ ಆಗಿದ್ದನ್ನು ನಾವು ಹೇಗೆ ಅಪ್ಲೈ ಮಾಡಿಬಿಟ್ಟು ಅದನ್ನ ಇನ್ನೊಂದು ಪ್ರಾಡಕ್ಟನ್ನು ಹೇಗೆ ತಯಾರು ಮಾಡ್ತೀವೋ ಅದೇ ಸಿಂಥಸಿಸ್. ಆ್ಯಂಡ್ ಆಫ್ಟರ್ ಸಿಂಥಸಿಸ್ ವಿ ಗೆಟ್ ಎವ್ಯಾಲ್ಯೂಯೇಷನ್. ದಿಸ್ ಈಸ್ ಇನ್ 1956. ಬಟ್ 2001ನಲ್ಲಿ ಏನು ಚೇಂಜ್ ಮಾಡಿದ್ರು ಅಂದರೆ, ಹಿಯರ್ ದಿಸ್ ಎ ಸಿಂಥಸಿಸ್ ನಮಗೆ ಲಾಸ್ಟಲ್ಲಿ ಬರುತ್ತೆ. ಸಿಂಥಸಿಸ್ಗೆ ವರ್ಬ್ ಫಾರ್ಮಲ್ಲಿ ದಿ ಗೇವ್ ಇಟ್ ಆಸ್ ಕ್ರಿಯೇಟ್. ಕ್ರಿಯೇಟ್ ಈಸ್ ನಥಿಂಗ್ ಬಟ್ ಸಿಂಥಸೈಸಿಂಗ್ ಅಲ್ವಾ. ಎವ್ಯಾಲ್ಯೂಯೇಷನ್ನು ಲಾಸ್ಟ್ ಇನ್ ದ ಸೆಕೆಂಡ್ ಸ್ಟೆಪ್ಪಲ್ಲಿ ಬರುತ್ತೆ. ಹಿಯರ್ ಫಸ್ಟ್ ಏನು, ರಿಮೆಂಬರ್, ಯಾವುದೇ ಒಂದು ಕಾನ್ಸೆಪ್ಟನ್ನ ನೆನ್ಪಿಟ್ಕೊಳ್ಳೋದು ಆ್ಯಂಡ್ ಅದನ್ನು ಅರ್ಥ ಮಾಡ್ಕೊಳ್ಳೋದು. ನೆಕ್ಸ್ಟ್ ಅದನ್ನು ಅಪ್ಲೈ ಮಾಡೋದು, ಅದನ್ನು ಅನಲೈಸ್ ಮಾಡಿಬಿಟ್ಟು ಅನಲೈಸ್ ಮಾಡಿದ ಕಾನ್ಸೆಪ್ಟನ್ನ ವಿ ಆರ್ ಗೋಯಿಂಗ್ ಟು ಎವ್ಯಾಲ್ಯೂಯೇಟ್. ಓಕೆ, ಎವ್ಯಾಲ್ಯೂಯೇಟ್ ಮಾಡ್ತೀವಿ. ಎವ್ಯಾಲ್ಯೂಯೇಟ್ ಮಾಡಿ ಆದಮೇಲೆ ಅಟ್ ಲಾಸ್ಟ್ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್. ಬಟ್ 1956ಅಲ್ಲಿ ಫಸ್ಟ್ ಕ್ರಿಯೇಟ್ ಮಾಡಿಬಿಟ್ಟು ಆಮೇಲೆ ಎವ್ಯಾಲ್ಯೂಯೇಟ್ ಮಾಡ್ತಾ ಇದ್ವಿ. ಸೊ ದಿಸ್ ಈಸ್ ಅಬೌಟ್ cognitive domain of Bloom's. Okay, I hope you understood this. So in today's class I have discussed about child-centered education and also about Bloom's taxonomy, two simple topic yet you have to know. And in the next class I am going to discuss about theories, very important thing. ಬಟ್ ಎಲ್ಲ ಥಿಯರೀಸ್ನು ನಾವು ನೋಡೋ ಅವಶ್ಯಕತೆ ಇಲ್ಲ, ಕಲಿಯೋ ಅವಶ್ಯಕತೆ ಇಲ್ಲ. ಬಟ್ ದೇರ್ ಆರ್ ಸಮ್ ಇಂಪಾರ್ಟೆಂಟ್ ಥಿಯರೀಸ್, ಪಿಯಾಜೆ ಥಿಯರಿ ಆಗಿರ್ಬೋದು, ದೇರ್ ಆರ್ ಮೆನಿ ಅದರ್ ಥಿಯರೀಸ್. ಅದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸಸಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದ ಟಾಪಿಕ್. Thank you all. If you like the video, please do like, share and subscribe. Share with your BN friends. Thank you.